ಧಾರವಾಡ ಜಿಲ್ಲೆಯಲ್ಲಿ ಮಳೆ ಹೆಚ್ಚಾದ ಹಿನ್ನೆಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಎದುರು ಅಣುಕು ಪ್ರದರ್ಶನ. ಪ್ರವಾಹ ಬಂದರೆ ಹೇಗೆ ರಕ್ಷಣೆ ಮಾಡಬೇಕು ಅನ್ನೋದರ ಮಾಕ್ ಡ್ರಿಲ್ ಮಾಡಿದ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು. ಧಾರವಾಡ ಜಿಲ್ಲೆಯ ನವಲಗುಂದ ಪಟ್ಟಣದ ನೀಲಮ್ಮನ ಕೆರೆಯಲ್ಲಿ ಮಾಕ್ ಡ್ರಿಲ್. ನೀರಿನಲ್ಲಿ ಮುಳುಗುತ್ತಿರುವ ಸಂತ್ರಸ್ತರ ರಕ್ಷಣೆ ಹೇಗೆ ಮಾಡಬೇಕು, ರಕ್ಷಣೆಯ ಬಳಿಕ ವೈದ್ಯರಿಂದ ಚಿಕಿತ್ಸೆ ಕೊಡಿಸೋದರ ಬಗ್ಗೆ ಮಾಕ್ ಡ್ರಿಲ್. ಸಚಿವ ಸಂತೋಷ್ ಲಾಡ್, ಶಾಸಕ ಎನ್ಎಚ್ ಕೋನಾರೆಡ್ಡಿ, ಜಿಲ್ಲಾಧಿಕಾರಿ ದಿವ್ಯಪ್ರಭು, ಎಸ್ಪಿ ಗೋಪಾಲ ಬ್ಯಾಕೋಡ್ ಸಾಥ್ ಕೊಟ್ಟಿದ್ದಾರೆ. ಎದೆ ಮಿಡ್ಲ್ ಅಲ್ಲಿ 30 ಟೈಮ್ಸ್ ಕಂಪ್ರೆಷನ್ ಕೊಟ್ಟು 2 ಸತಿ ಅಂಬು ಬ್ಯಾಗ್ ಇಂದ ನಾವು ಬ್ರೀದಿಂಗ್ ಕೊಡ್ತಿರ್ಬೇಕು. ನಾನು ಡೆಮೋ ತೋರಿಸ್ತೀನಿ ಈಗ. ರಕ್ಷಣೆ ಮಾಡುವಂತಹ ಕೆಲಸವನ್ನ ತೋರಿಸ್ತಾ ಇರೋದು ನೀವು ಅಲ್ಲಿ ನೋಡ್ತಾ ಇರ್ಬೋದು. ನಮ್ಮ ಹತ್ರ ಒಂದು OBM ಬೋಟ್ ಇದೆ, ಒಂದು ರಬ್ಬರ್ ಬೋಟು. ಅದರಲ್ಲಿ ಸುಮಾರು 8 ರಿಂದ 10 ಜನ ಅಲ್ಲಿ ಕ್ಯಾಜುಲಿಟಿಗಳನ್ನು ನಾವು ರಕ್ಷಣೆ ಮಾಡುವಂತಹ ಕೆಲಸ ಮಾಡ್ತಾ ಇದ್ದೀವಿ. ಸೊ ಈಗ ಮಾಕ್ ಡ್ರಿಲ್ ಸ್ಟಾರ್ಟ್ ಆಗುತ್ತೆ. ಸೊ ಈಗ ಅವರು ಹೋಗ್ಬಿಟ್ಟು ಅಲ್ಲಿರುವಂತಹ ನೀರಿನಲ್ಲಿ ರಕ್ಷಣೆ ಮಾಡುವಂತಹ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ ಈಗ. ಸೊ ನಮ್ಮ ಹತ್ರ ರಕ್ಷಣೆಗೋಸ್ಕರ ಅಂತ ಹೇಳ್ಬಿಟ್ಟು ಸೇಫ್ಟಿಗೋಸ್ಕರ ರಕ್ಷಣೆ ಮಾಡ್ತಾ ಇರ್ತೀವಿ. ಸೊ ನಮ್ಮ ಹತ್ರ ಅಗ್ನಿಶಾಮಕ ಇಲಾಖೆಯ ಜೊತೆಗೆ ಇಲ್ಲಿರುವಂತಹ ಲೋಕಲ್ ನೋಡ್ತಾ ಇರ್ಬೋದು. ಅಗ್ನಿಶಾಮಕ ಇಲಾಖೆಯಿಂದ ಮತ್ತೆ ಸ್ಥಳೀಯ ಈಜುಗಾರರಿಂದ ರಕ್ಷಣೆಯನ್ನ ಮಾಡ್ತಾ ಇದ್ದೀವಿ ಈಗ. ಸೊ ಈಗ ನಾವು ಇಕ್ವಿಪ್ಮೆಂಟ್ ಈಗ ಡ್ರಾಪ್ ಮಾಡಿದ್ವಿ, ಇದಕ್ಕೆಲ್ಲ ಲೈಫ್ ಬಾಯ್ ಅಂತ ಹೇಳ್ತೀವಿ. ಸೊ ಯಾವ ವ್ಯಕ್ತಿ ನೀರಿನ ಒಳಗಡೆ ಮುಳುಗುವಂಥ ಸಂದರ್ಭದಲ್ಲಿ ಅದನ್ನು ನಾವು ಏನಾದರೂ ಹಿಡ್ಕೊಂಡ್ರೆ ನಮಗೆ ಅದು ರಕ್ಷಣೆ ಕೊಡುತ್ತೆ, ನೀರಿನಲ್ಲಿ ಮುಳುಗೋದಕ್ಕೆ ಸಹಾಯ ಮಾಡೋದಿಲ್ಲ.